ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನನೇ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ರೈತರ ಪರವಾಗಿ. ಅವ್ರಿಗೆ ಏನು ನೈತಿಕತೆ ಇದೆ ಮಾತಾಡೋದಕ್ಕೆ? ಅವ್ರಿಗೆ ಏನು ಗೊತ್ತಿದೆ ವಿಷಯ? ಏನು ಅಮೇರಿಕಾಗೆ ಮಾರಾಟ ಮಾಡಿಬಿಟ್ಟವರ ರೈತರನ್ನ? ಅವ್ರು ಹೇಳ್ತಾರಲ್ಲ, ನಮಗೂ ತರಳ ಅಷ್ಟು ಬುದ್ಧಿ ಇಲ್ವಾ? ಆ ಥರ ಇದ್ದರೆ ನಾವೇ ವಿರೋಧ ಮಾಡ್ತೀವಿ. ಇವತ್ತು ಎಲ್ಲ ರೀತಿಯಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಯಾವುದೇ ರೀತಿಯಲ್ಲಿ ಈ ಒಂದು ಒಪ್ಪಂದದಿಂದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ರೀತಿ ಮುಂದಿನ ಆಗು ಹೋಗಗಳನ್ನೆಲ್ಲ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿರೋದು. ರಾಹುಲ್ ಗಾಂಧಿ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಅವರು ವಿಷಯ ತಿಳ್ಕೊಳ್ಳೋದು ಇಲ್ಲ, ಯಾರೋ ಹೇಳ್ತಾರೆ ಮಾತಾಡ್ತಾರೆ. ಸಿಎಂ ಕುರ್ಚಿ ವಿಚಾರ ಮತ್ತೆ ಮುನ್ನೆಲೆ ಬಂದಿದೆ ಸರ್. ಮತ್ತೆ ಮೈತ್ರಿಯಲ್ಲಿ ಮತ್ತೆ ಭಿನ್ನಮತ ಶುರುವಾಗಿದೆ ಸರ್. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನನೇ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ರೈತರ ಪರವಾಗಿ. ಅವ್ರಿಗೆ ಏನು ನೈತಿಕತೆ ಇದೆ ಮಾತಾಡೋದಕ್ಕೆ? ಅವ್ರಿಗೆ ಏನು ಗೊತ್ತಿದೆ ವಿಷಯ? ಏನು ಅಮೇರಿಕಾಗೆ ಮಾರಾಟ ಮಾಡಿಬಿಟ್ಟವರ ರೈತರನ್ನ? ಅವ್ರು ಹೇಳ್ತಾರಲ್ಲ, ನಮಗೂ ತರಳ ಅಷ್ಟು ಬುದ್ಧಿ ಇಲ್ವಾ? ಆ ಥರ ಇದ್ದರೆ ನಾವೇ ವಿರೋಧ ಮಾಡ್ತೀವಿ. ಇವತ್ತು ಎಲ್ಲ ರೀತಿಯಲ್ಲಿ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗೆ ಯಾವುದೇ ರೀತಿಯಲ್ಲಿ ಈ ಒಂದು ಒಪ್ಪಂದದಿಂದ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ಲ ರೀತಿ ಮುಂದಿನ ಆಗು ಹೋಗಗಳನ್ನೆಲ್ಲ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿರೋದು. ರಾಹುಲ್ ಗಾಂಧಿ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಅವರು ವಿಷಯ ತಿಳ್ಕೊಳ್ಳೋದು ಇಲ್ಲ, ಯಾರೋ ಹೇಳ್ತಾರೆ ಮಾತಾಡ್ತಾರೆ. ಸಿಎಂ ಕುರ್ಚಿ ವಿಚಾರ ಮತ್ತೆ ಮುನ್ನೆಲೆ ಬಂದಿದೆ ಸರ್. ಮತ್ತೆ ಮೈತ್ರಿಯಲ್ಲಿ ಮತ್ತೆ ಭಿನ್ನಮತ ಶುರುವಾಗಿದೆ ಸರ್.